ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಶಾಂತಾರಾಮ್ ಸಿದ್ದಿ ಅವರು, ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಶಾಸಕರು, ಜೊತೆಗೆ ಕರ್ನಾಟಕ ವನವಾಸಿ ಕಲ್ಯಾಣಾಶ್ರಮ ಇದರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈಗ ನಿಮ್ದೊಂದು ಅನುಭವದ ಆಧಾರ ಮೇಲೆ ಏನು ವನವಾಸಿ ಕಲ್ಯಾಣ ಕ್ಷೇತ್ರದಲ್ಲಿ ವನವಾಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಜಿಲ್ಲೆಯಲ್ಲಿ ಅಂದಾಜು ಈಗ ತಾವು ಸಿದ್ದಿ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ಎಷ್ಟು % ಜನ ಮತಾಂತರ ಆಗಿರ್ಬೋದು ಅಂತ ಅನ್ಸತ್ತೆ? ನಮಗೆ ಈ ಮತಾಂತರ ಅನ್ನುವ ಪಿಡುಗು ಅರ್ಥ ಆಗಿ ಬಹಳ ವರ್ಷ ಏನಾಗಲಿಲ್ಲ. ನೀವು ಹೇಳಿದ್ರಿ ಸಂಘದ 40 ವರ್ಷ ಅಂತ, 44 ವರ್ಷ, 80ರಿಂದ ಸಂಘದ ಪರಿಚಯ ನನಗಾಗಿದೆ. ಅದಾದ್ಮೇಲೆ ಸಂಘ ಏನು ಕೆಲಸ ಮಾಡುತ್ತೆ ಅಂದರೆ ಹಿಂದೂ ಸಂಘಟನೆ ಮಾಡುತ್ತೆ, ಹಿಂದೂ ಸಮಾಜ ಸಂಘಟನೆ ಅಂತ. ಅವಾಗ ತಲೆಯಲ್ಲಿ ಬಂತು ಹಿಂದೂ ಸಮಾಜ ಸಂಘಟನೆ ಮಾಡುವಂಥದ್ದು ಏನಾಗಿದೆ ಅಂತ. ಅವಾಗ ಅನೇಕ ಸತ್ಯಗಳು ನಮ್ಮ ಎದುರಿಗೆ ಬಂದವು. ಆವಾಗ ನಾವು ಯೋಚನೆ ಮಾಡಿ ನೋಡಿದಾಗ ನಮ್ಮ ಸಮುದಾಯ ಕೂಡ ಕ್ರಿಶ್ಚಿಯನ್ ಆಗಿದೆ ಅಂತ. ನಮ್ಮ ಸಮುದಾಯ ಅಲ್ಲ, ನಮ್ಮ ಪೂರ್ವಜರು, ನಾನು ಹೇಳೋದು ಅಂದರೆ ನಮ್ಮ ಜನಾಂಗದ ಪೂರ್ವಜರು, ನನ್ನ ಪೂರ್ವಜರು, ಅಜ್ಜ ಇತ್ಯಾದಿ, ಅವರು ಕೂಡ ಅನೇಕರು ಮತಾಂತರ ಆದವರು ಇದ್ದಾರೆ. ಆದರೆ ಅಷ್ಟು ಅಂದರೆ ನಾನು ಹೇಳೋದು 16-17ನೇ ಶತಮಾನದಲ್ಲಿ ಮತಾಂತರ ಆದವರು ಆದರೂ ಕೂಡ ಈಗಲೂ ಒಂದು ಮೂಲ ದೇವರು ಅಂಕೋಲ ತಾಲೂಕಲ್ಲಿ ಇದೆ ನಮ್ಮದು, ಸಿದ್ದಿನಾಸ್ ಅಂತೇಳಿ. ಆ ಸಿದ್ದಿನಾಸ ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ, ಎಲ್ಲ ಸಿದ್ಧಿಗಳು ಬರ್ತಾರೆ ಅಲ್ಲಿ. ಅವ್ರು ಹೇಳ್ತಾರೆ, ಹಳೆಯವರೆಲ್ಲ ಹೇಳ್ತಿದ್ರಂತೆ ಆ ದೇವರು ಆಫ್ರಿಕಾದ ಕಾಡಿನಿಂದ ಬರುವಾಗ ತಂದಿದ್ದಂತೆ. ಸೊ ಅದೇ ರೀತಿಯಲ್ಲಿ ಪೂಜೆ ಮಾಡ್ತಾರಂತೆ. ಆಮೇಲೆ ನಾವೆಲ್ಲ ಬಲ್ಲದರಾದ್ಮೇಲೆ ಹೋದ್ವಿ ಆ ಜಾತ್ರೆಗೆ. ಅಲ್ಲಿ ಪೂಜೆ ಏನು, ಅಲ್ಲಿ ಈಗ ತೆಂಗಿನಕಾಯಿ, ಅರಿಶಿನ, ಕುಂಕುಮ ಇವೆಲ್ಲ ಹಾಕಿ ಪೂಜೆ ಮಾಡ್ತಾರೆ. ಆದರೆ ನೀರು ಇದ್ದೇ ಇದೆ ಅಲ್ಲಿ. ಆ ನೀರು ಅರ್ಪಣೆ ಮಾಡೋದು ನಾವು ಹೇಳ್ತೀವಲ್ಲ, ಪತ್ರಂ ಪುಷ್ಪಂ ತೋಯಂ ಅಂತ ಏನೋ ಮಂತ್ರದಲ್ಲಿ ಹೇಳ್ತಾರೆ. ಆ ರೀತಿ ಅಲ್ಲಿ ಆ ಕಾಡಿನ ಅನೇಕ ಹೂವುಗಳು, ಕಾಡಿನ ಎಲೆಗಳು ಮತ್ತು ನೀರನ್ನು ಹಾಕ್ತಾರೆ ಅಲ್ಲಿ. ಆಮೇಲೆ ಅರಿಶಿನ, ಕುಂಕುಮ, ಕಾಯಿ, ಹಣ್ಣು ಅದನ್ನೆಲ್ಲ ಮಾಡ್ತಾರೆ. ಅಂದರೆ ಆ ಪೂಜಾ ಪದ್ಧತಿಯಲ್ಲೂ ಅದು ಇತ್ತು ಅನ್ನೋದು. ಸೊ ಹೀಗೆ ಆ ಪೂಜಾ ಪದ್ಧತಿ ಮಾಡ್ಕೊಂಡು ಬಂದವ್ರು ಹೀಗೆ ಯಾಕಾದ್ರು ಅಂತ ನನ್ನ ತಲೆಯಲ್ಲಿ ಬಂತು, ನನ್ನಂದರೆ ನಮ್ಮೆಲ್ಲರ ತಲೆಯಲ್ಲಿ. ಆವಾಗ ಗೊತ್ತಾಯ್ತು ಇದು ಮತಾಂತರ ಮಾಡಿದ್ದಾರೆ ಅಂತ. ಇದು ಒಂದು ಕಾರಣ. ಆದರೆ ಇನ್ನೊಂದಿದೆ, ಅನೇಕರು ನಮ್ಮ ಹತ್ತಿರದ ಸಂಬಂಧಿಗರು ನಮ್ಮ ಮನೆಯಲ್ಲಿ ನಾವು ವಿಶೇಷ ಪೂಜೆ ಮಾಡಿದಾಗ ಬರೋದಿಲ್ಲ, ಬೇರೆ ಟೈಮಿಗೆ ಬರ್ತಾರೆ. ಉದಾಹರಣೆಗೆ ಸತ್ಯನಾರಾಯಣ ಕತೆ ಮಾಡಿ ಪೂಜೆ ಮಾಡಿ ಕರೆದ್ರೆ ಅನೇಕರು ಬರ್ತಿರ್ಲಿಲ್ಲ, ಅಥವಾ ಸತ್ಯನಾರಾಯಣ ಪ್ರಸಾದ ಬಿಟ್ಟು ಉಳಿದು ಊಟವನ್ನು ಮಾಡ್ತಿದ್ರು. ಅವಾಗ ನಮ್ಮ ಪ್ರಶ್ನೆ ಬಂತು, ಇದು ಯಾಕಿಗೆ ಅಂತ. ಅವಾಗ ಗೊತ್ತಾಯ್ತು ಅವ್ರ ಮನೆಯಲ್ಲಿ ಅದೆಲ್ಲ ಬಿಟ್ಟು ಚರ್ಚಿಗೆ ಹೋಗ್ತಾರೆ, ಕ್ರೈಸ್ತ ಧರ್ಮ ಅಥವಾ ಯಾವುದೋ ಒಂದು ಅವರು ಸ್ವೀಕಾರ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಹೀಗಾಗಿ ಅಲ್ಲಿಂದ ನಮಗೆ ಯೋಚನೆ ಮಾಡ್ತಾ ಬಂದಾಗ ಇವತ್ತು ಅನೇಕರು ವಾಪಸ್ಸು ಬಂದಿದ್ದಾರೆ, ಬರಲಿಲ್ಲ ಅಂತೇನಿಲ್ಲ. ಒಟ್ಟಾರೆ ಒಂದು 40% ಮುಸ್ಲಿಂ ಮತ್ತು ಕ್ರೈಸ್ತರಾಗಿ ಇವತ್ತು ಅವರ ಆಚರಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದು 60% ಇವಾಗೂ ನಮ್ಮ ಜಿಲ್ಲೆಯಲ್ಲಿ ಹಿಂದೂಗಳಿದ್ದಾರೆ. ಈಗ ವಾಪಸ್ ಕರ್ತರುವಂಥ ಪ್ರಯತ್ನ ನಡೆದಿದೆಯಾ? ಅದು ಹೇಗಾಗಿದೆ? ವಾಪಸ್ ಕರ್ಕೊಂಡು ಬರೋದು ಸುಲಭ ಅಲ್ಲ. ಯಾಕಂದರೆ ಅವರಾಗಿ ಒಪ್ಪಿ ಅವರಾಗಿ ಬಂದರೆ ಓಕೆ. ಈಗ ನಾವೇನೋ ಅದು ಶ್ರೇಷ್ಠ, ಇದು ಶ್ರೇಷ್ಠ, ಅದು ಭೂಮಿ ದೇಶ ಏನೋ ಎಲ್ಲ ಮಾತು ಅವ್ರಿಗೆ ಹೇಳಿ ಒಪ್ಪಿಸಿ ಕರ್ಕೊಂಡು ಬಂದರೆ ಅದನ್ನ ಅವ್ರು ಅರ್ಥ ಮಾಡ್ಕೊಂಡ್ರು ಓಕೆ. ಅರ್ಥ ಮಾಡದೆ ಈ ವ್ಯಕ್ತಿ ನನಗೆ ಕರೆದ, ಈ ಸಂಘದವ್ರು ನನಗೆ ಕರೆಯೋದಕ್ಕೆ ನಾನು ಬಂದೆ ಅಂತಂದರೆ ನಾಳೆ ಎಲ್ಲ ಅವ್ರ ಜೀವನದ ಕಷ್ಟ ಸುಖಕ್ಕೆ ನಮ್ಮನ್ನು ಕೇಳಲಿಕ್ಕೆ ಬರ್ತಾರೆ. ಅನೇಕ ಸಲ ಅನುಭವ ಆಗಿದೆ. ಇಲ್ಲಿ ಏನೋ ಕೊಡ್ತಾರೆ ತಮಗೇನೋ ಮಾಡ್ತಾರೆ ಅಂತ ಬರಬಾರ್ದು ವಾಪಸ್ ಬರೋರು. ಅವ್ರು ಹೇಗೆ ಬರ್ಬೇಕಂದ್ರೆ ನನ್ನ ದೇಶ, ನನ್ನ ಧರ್ಮ, ನನ್ನ ದೇವರು, ನನ್ನ ಪರಂಪರೆ, ನನ್ನ ಭಾಷೆ, ನನ್ನ ಎಲ್ಲ ಒಟ್ಟಾರೆ ಸಂಸ್ಕೃತಿ ನಂದು ಅಂತ ಬರಬೇಕು. ಆವಾಗ ಅವ್ರಿಗೆ ಅನಿಸುತ್ತೆ ಇದು ನಂದು, ನಾನು ಇರಬೇಕು ಅಂತ. ಎರಡನೇದಾಗಿ ನಾನೊಬ್ಬ ವನವಾಸಿ ಕಲ್ಯಾಣದ ಕಾರ್ಯಕರ್ತಾಗಿ ನನಗೆ ಆ ಪರಾವರ್ತನೆ ಮಾಡ್ಕೊಂಡು ತರುವಂಥ ಅಧಿಕಾರ ಇಲ್ಲ. ನಾವು ಈ ದೇಶದಲ್ಲಿ ಕಾನೂನು ಬಿಟ್ಟು ಬದುಕೋಕ್ಕಾಗೋದಿಲ್ಲ. ನಾನು ಅವ್ರಿಗೆ ಮಾನಸಿಕತೆಯಾಗಿ ಮನಸ್ಸಿನಲ್ಲಿ ಹೇಳೋದು ಮಾನಸಿಕತೆ ಪರಿವರ್ತನೆ ಮಾಡ್ಬೋದು, ನೀವು ವಾಪಸ್ ಬರಬೇಕು ಅಥವಾ ಕನ್ವರ್ಟ್ ಆಗಬಾರ್ದು ಅಂತ. ಅವ್ರನ್ನ ತಂದು ಏನೋ ಅವ್ರು ಮಾಡ್ದಂಗೆ ಸ್ನಾನ ಮಾಡಿಸಿ ಅಥವಾ ಇನ್ನೇನೋ ಮಾಡಿ ನಾವು ಮಾಡೋಕ್ಕಾಗಲ್ಲ. ಅದು ಮಾಡ್ಲಿಕ್ಕೆ ಬೇರೆ ಸಂಘಟನೆ ಇದೆ, ವಿಶ್ವ ಹಿಂದೂ ಪರಿಷತ್ ಇದೆ. ಈಗ ನನ್ನ ಹತ್ರ ಆ ಸಂಖ್ಯೆ ಇಲ್ಲ, ಅಂದಾಜು ಸಂಖ್ಯೆ ಹೇಳೋದಾದರೆ ಯಾರು ಕನ್ವರ್ಟ್ ಆಗಿದ್ರು ಅದರಲ್ಲೊಂದು 10-15% ವಾಪಸ್ ಬಂದಿದ್ದಾರೆ, ಈಗ ಬರ್ತಾನೂ ಇದ್ದಾರೆ. ಯಾಕಂದರೆ ಕಾರಣ 2-3 ಇದೆ. ಮೊದಲನೇ ಕಾರಣ, ಯಾವ ಮಿಷನರಿಗಳು ಕನ್ವರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೋ ಅವ್ರು ಕನ್ವರ್ಟ್ ಮಾಡುವಾಗ ಒಂದಷ್ಟು ಆಮಿಷ ತೋರಿಸ್ತಾರೆ. ಅವ್ರ ಮಕ್ಕಳಿಗೆ ಹಾಸ್ಟೆಲ್ ಕೊಡಿಸ್ತಾರೆ, ಅವ್ರ ಹೆಣ್ಮಕ್ಳಿಗೆ ಏನೋ ದುಡ್ಡು ಕೊಡಿಸ್ತಾರೆ, ಬೇಕಾದ್ರೆ ಮದುವೆ ಮಾಡಿಸ್ತಾರೆ, ಅಥವಾ ಇನ್ಯಾವುದೋ ಮೊದಲೆಲ್ಲ ಈ ಟೇಪ್ ರಿಕಾರ್ಡು, ರೇಡಿಯೋ ಅಂತೆಲ್ಲ ಇತ್ತು. ಅದು ಭಾಳ ದೊಡ್ಡ ಸಾಧನ ಆಗಿತ್ತು, ಮನೆಗಳಿಗೆ ಟೇಪ್ ರಿಕಾರ್ಡು, ರೇಡಿಯೋ ಕೊಡೋದು. ಈಗ TV ಅಷ್ಟು ದೊಡ್ಡದು ಕೊಡೋಕ್ಕಾಗೋದಿಲ್ಲ, ಮತ್ತು ಈಗ ಜನ ನಂಬೋದಿಲ್ಲ. ಹೀಗೆ ಅವ್ರಿಗೆ ಆಮಿಷ ತೋರಿಸಿ, ಆಸೆ ತೋರಿಸಿ ಕನ್ವರ್ಟ್ ಮಾಡ್ತಿದ್ರು. ಇದೆಲ್ಲ ತಪ್ಪು. ಧರ್ಮ ಅಂದರೆ ಅವ್ರು ಒಪ್ಪಿ ಬರಬೇಕಲ್ಲ. ಹಾಗಾಗಿ ನಾವು ಈಗ ಏನು ವಾಪಸ್ ತರೋ ಕೆಲಸ ಇದೆ, ನಾವು ಅದನ್ನು ಏನಂತೇವೆ ಲೀಗಲಿ ಮಾಡ್ತಾ ಇಲ್ಲ,
ಕಾನೂನುಬದ್ಧವಾಗಿ ಮಾಡ್ತಿಲ್ಲ, ಮಾನಸಿಕವಾಗಿ ಅವರನ್ನು ತಯಾರು ಮಾಡ್ತಾ ಇದ್ದೀವಿ ನಾವು. 2014ರಿಂದ 10 ವರ್ಷಗಳ ಕಾಲ ಬಿಜೆಪಿ ನೇತೃತ್ವದ NDA ಸರ್ಕಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 3ನೇ ಅವಧಿಗೂ ಸಹ ಅವರೇ ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷದ ಅವಧಿಯಲ್ಲಿ ಸಾಕಷ್ಟು ಪ್ರಣಾಳಿಕೆಯಲ್ಲಿ ಹೇಳಿದಂಥ ಮಾತುಗಳು, ಭರವಸೆಗಳನ್ನು ಈಡೇರಿಸಲಿಲ್ಲ ಹೇಳುವಂಥ ಆರೋಪಗಳನ್ನ ವಿಪಕ್ಷ ಪಕ್ಷಗಳು ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು? ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ಬಗ್ಗೆ ನೀವೇನು ಹೇಳ್ತೀರಿ? ನರೇಂದ್ರ ಮೋದಿಜಿಯವರ ಕಾರ್ಯವೈಖರಿ ಬಗ್ಗೆ ಹೇಳುವ ಶಕ್ತಿನೇ ನಮಗಿಲ್ಲ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇಡೀ ಜಗತ್ತು ಇವತ್ತು ಪ್ರಧಾನಮಂತ್ರಿಯವರ ಕೆಲಸದ ಬಗ್ಗೆ, ಕಾರ್ಯದ ಬಗ್ಗೆ, ವ್ಯವಹಾರದ ಬಗ್ಗೆ, ಮಾತಿನ ಬಗ್ಗೆ ಒಪ್ಕೊಂಡಿದೆ. ಹಾಗೆ ನೋಡಿದ್ರೆ ಅವರೊಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅದು. ಹೀಗಾಗಿ ಯಾರೆಲ್ಲ ಮೋದಿಜಿಯವ್ರ ಬಗ್ಗೆ ವಿರೋಧವಾಗಿಯೋ ಅಪಹಾಸ್ಯವಾಗಿ ಮಾತಾಡ್ತಾರೋ ಅವರಿಗೆ ತಮಗೆ ಅವಕಾಶ ಸಿಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರು ಮಾತಾಡ್ಬೋದು. ಇನ್ನು ನೀವು ಪ್ರಣಾಳಿಕೆ ಬಗ್ಗೆ ಹೇಳಿದ್ರಿ, ಈ ಅನೇಕ ಕಾಂಗ್ರೆಸ್ನಂಥ ಅನೇಕ ಪಕ್ಷಗಳು, ನಾನು ಹೆಸರು ಕೂಡ ಉಲ್ಲೇಖ ಮಾಡ್ತೇನೆ, ಅವರಿಗೆ ಭೌತಿಕ ಅಭಿವೃದ್ಧಿ ಮಾತ್ರ ಗೊತ್ತು. ಎಲ್ಲ ಒಂದಷ್ಟು ರಸ್ತೆ ಮಾಡಬೇಕು, ಅಥವಾ ಒಂದಷ್ಟು ಮನೆಗಳು ಕೊಡಬೇಕು, ಅಥವಾ ಒಂದಷ್ಟು ಪುಕ್ಕಟಿಯೋ ಮತ್ತೊಂದು ಕೊಡಬೇಕು. ಒಟ್ಟಾರೆ ವ್ಯಕ್ತಿಯನ್ನು ಸ್ವಾವಲಂಬಿಯಾಗಿ ಮಾಡೋದಕ್ಕಿಂತನೂ ಪರಾವಲಂಬಿಯಾಗಿ ಮಾಡುವಂಥ ಅಭಿವೃದ್ಧಿಯನ್ನು ಅವರೆಲ್ಲ ಬಯಸ್ತಾರೆ. ಅದು ಎಲ್ಲಿವರೆಗೆ? ಅದಕ್ಕೊಂದು ಅಂತ್ಯ. ಆದರೆ ವ್ಯಕ್ತಿಯನ್ನು ಸ್ವಯಂ ಆಗಿ ಅವನು ಅರ್ಥ ಮಾಡಿಕೊಂಡು ಶಿಕ್ಷಣ ಪಡ್ಕೊಂಡು ಅವನು ತನ್ನ ಬೆಳವಣಿಗೆ ತಾನೇ ಮಾಡುವಂಥ ಸ್ವಾವಲಂಬಿ ಬದುಕನ್ನು ಕಲ್ಪಿಸಿಕೊಟ್ರೆ ಅವನು ಮುಂದೆ ತಾನು ಸ್ವಾವಲಂಬಿಯಾಗಿ ಬದುಕ್ತಾನೆ. ಒಬ್ಬ ವ್ಯಕ್ತಿ ಸ್ವಾವಲಂಬಿ ಆದಂತಾದರೆ ಒಂದು ಸಮಾಜ ಸ್ವಾವಲಂಬಿ, ಒಂದು ಸಮಾಜ ಸ್ವಾವಲಂಬಿ ಆದರೆ ಒಂದು ಇಡೀ ದೇಶ ಸ್ವಾವಲಂಬಿ ಆಗ್ತದೆ. ಈ ನಿಟ್ಟಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಇವತ್ತು ನಾವು ವಿದೇಶಗಳ ಅವಶ್ಯಕತೆ ನಮಗಿಲ್ಲ. ಇವತ್ತು ನಾವು ಹುಟ್ಟಿದಾಗಿಂದ ಕಳೆದ 14 ವರ್ಷ ಹಿಂದವರೆಗೂ ಅಮೇರಿಕಾ ದೊಡ್ಡಣ್ಣ ಅಂತ ಹೇಳ್ಕೊಂಡು ಬಂದವರು. ಯಾವುದೋ ಅಮೇರಿಕಾ, ಇನ್ಯಾವುದೋ ಇಂಗ್ಲೆಂಡು, ರಷ್ಯಾ, ಹೀಗೆಲ್ಲ ದೊಡ್ಡ ದೊಡ್ಡ ದೇಶಗಳು, ಅವೆಲ್ಲ ಶ್ರೀಮಂತ ದೇಶಗಳು ಅಂತ ಕೇಳ್ತಾ ಬಂದವ್ರು ನಾವು. ನಮ್ಮ ದೇಶ ನಮ್ಮ ಮನಸ್ಸಲ್ಲೇ ಇತ್ತು ಅಂತಾರೆ, ಅಯ್ಯೋ ಇದೇನು ದೇಶಪ್ಪ ಅಂತ ಕೀಳು ಭಾವನೆ. ಇವತ್ತು ಇಡೀ ಜಗತ್ತಿನ ದೇಶಗಳಲ್ಲಿ, ಭಾಳ ದೇಶಗಳಲ್ಲಿ ಏನು ಕಲ್ಪನೆ ಬಂದಿದೆ, ಭಾರತಕ್ಕೊಂದು ಸಾಮರ್ಥ್ಯ ಇದೆ, ಅದಕ್ಕೊಂದು ಶಕ್ತಿ ಇದೆ, ಅದಕ್ಕೊಂದು ಜ್ಞಾನ ಇದೆ ಅಂತ. ಅಂದರೆ ಇಲ್ಲಿವರೆಗೆ ಅಂದರೆ ಮೋದಿಜಿಯವರು ಬರೋ ತನಕ ಅಥವಾ ವಾಜಪೇಯಿಯವರು ಬರೋ ತನಕ ಇದ್ದಂಥ ಸರ್ಕಾರಗಳು ಈ ದೇಶದ ಜನರಿಗೆ ಕೇವಲ ಒಂದು ಹೊಟ್ಟೆ ಇದೆ ಅಂತ ಅಷ್ಟೇ ಅರ್ಥ ಮಾಡ್ಕೊಂಡವ್ರು. ಹೊಟ್ಟೆ ಇದೆ, ಹೊಟ್ಟೆ ತುಂಬಬೇಕಂತ. ಅವರಿಗೊಂದು ತಲೆ ಇದೆ, ತಲೆಯಲ್ಲಿ ಒಂದು ಮೆದುಳಿದೆ, ವಿಚಾರ ಮಾಡೋ ಶಕ್ತಿ ಇದೆ, ತೋಳಲು ಶಕ್ತಿ ಇದೆ, ಐಚ್ಛಿಕ ಶಕ್ತಿ ಇದೆ. ಇದು ಯಾವುದನ್ನು ಯೋಚನೆ ಮಾಡಲಿಲ್ಲ. ಅವರಿಗಿದು ಹೊಸದು ಅನ್ನಿಸ್ತಾ ಇದೆ. ಒಂದು ನೋಟನ್ನು ಬ್ಯಾನ್ ಮಾಡಿದ್ರೆ ಎಷ್ಟೊಂದು ಮಾತಾಡ್ಕೊಂಡ್ವಲ್ಲ, ಏನು ತೊಂದರೆ ಆಯಿತು? ಇವತ್ತು ನಮ್ಗೆ ಎಷ್ಟು ಈಜಿ ಆಗಿದೆ. ನಮ್ಮ ಕಿಸೆನಲ್ಲಿ ಒಂದು 500 ನೋಟ್ ಇರೋದಿಲ್ಲ ಯಾವತ್ತು, ಆದರೆ ಇಡೀ ದಿನದ ವ್ಯವಹಾರ ಆಗುತ್ತೆ. ಯಾರಿಗೂ ಅಲ್ಲಿ ಮಧ್ಯದಲ್ಲಿ ಬೇರೆ ರೀತಿಯಲ್ಲಿ ದುಡ್ಡು ಹೊಡಿಲಿಕ್ಕೆ ಅವಕಾಶನೇ ಇಲ್ಲ. ಮೋದಿಜಿಯವರು ಹೇಳಿದರು, ಕಪ್ಪು ಹಣನ ವಾಪಸ್ ತರ್ತೇನೆ, ಒಂದು ಕುಟುಂಬಕ್ಕೆ ಇಷ್ಟಿಷ್ಟು ಸಿಗುತ್ತೆ ಅಂತ. ಅದರ ಅರ್ಥ ನೋಟ್ ಹಂಚಿ ಬೀಳ್ತೇವಂತಲ್ಲ, ಅದರಂತ. ಮತ್ತೆ ನೋಟ್ ಹಂಚಿ ಅದೇ ಕೆಲಸ ಮಾಡ್ತೀವಂತಲ್ಲ. ಆ ಹಣದ ಏನು ವ್ಯಾಲ್ಯೂ ಇದೆ, ಬೆಲೆ ಇದೆ, ಅಷ್ಟನ್ನು ಆ ಸಂಸಾರಕ್ಕೆ ಲಾಭ ಆಗುತ್ತೆ ಅಂತ. ಇವತ್ತಾಗಿಲ್ವಾ? ಒಂದೇ ಒಂದು ಉದಾಹರಣೆ ಹೇಳ್ತೇನೆ ಈ ವಿಚಾರದ. ನಮ್ಮ 0 ಬ್ಯಾಲೆನ್ಸಲ್ಲಿ ಬ್ಯಾಂಕ್ ಅಕೌಂಟನ್ನು ಮಾಡಿದರು. ಅರೆ ಬಾಬಾ, ನಮ್ಮ ವನವಾಸಿಗಳಿಗಂತೂ ಆ ಬ್ಯಾಂಕ್ ಅಕೌಂಟು ಬ್ಯಾಂಕೇ ಗೊತ್ತಿರಲಿಲ್ಲ. ಇವತ್ತೆಲ್ಲರ ಅಕೌಂಟಲ್ಲೂ ಸ್ವಲ್ಪ ಹಣ ಹಾಕಿರ್ತದೆ ಅಲ್ವಾ? ಈ ರೀತಿ ಹೇಳ್ತಾ ಹೋದರೆ ಒಟ್ಟಾರೆ ನಾನು ಹೇಳೋದು, ಸ್ವಾವಲಂಬತನ ಏನಿದೆಯಲ್ಲ ಅದು ಇಡೀ ದೇಶದ ಯುವಕರಿಗೆ, ಯುವತಿಯರಿಗೆ, ಹಿರಿಯರಿಗೆ ಇದೆಲ್ಲ ಮಾಡ್ತಾ ಮಾಡ್ತಾ ದೇಶ ಸ್ವಾವಲಂಬನೆಯ ಒಂದು ದಿಕ್ಕಿನಲ್ಲಿ ತಗೊಂಡೋಗ್ತಾ ಇದ್ದಾರೆ ಮೋದಿಜಿಯವರು. ನಾವು ನೋಡಿದಂಥ ಆಡಳಿತದಲ್ಲಿ BJPಯಲ್ಲೂ ಕೂಡ ಇನ್ನೂ ಮೋದಿಜಿಯವರ ಆಡಳಿತ ನೋಡಿಲ್ಲ. ಇನ್ನು ದೇಶದ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಕಾಶ್ಮೀರ ಇರ್ಬೋದು, ಅಯೋಧ್ಯೆ ಶ್ರೀರಾಮ ಮಂದಿರ ನಾವು ನಿರ್ಮಾಣ ಮಾಡಿದ್ದಿರ್ಬೋದು, ಪ್ರತಿಯೊಂದು ನಾವು ಉದಾಹರಣೆ ತಗೊಂಡ್ರೆ ನಾವು ಯಾರೂ ಕಲ್ಪನೆ ಮಾಡಿಲ್ಲ ಅಂಥ ಒಂದು ಆಡಳಿತ ಮೋದಿಜಿಯವರು ಕೊಟ್ಟಿದ್ದಾರೆ. ಇನ್ನು ನಾನು ಹೇಳಬೇಕಾದ ಇನ್ನೊಂದು ಮಾತಂದರೆ, ನಮ್ಮ ಬುಡಕಟ್ಟು ಜನಾಂಗ, ವನವಾಸಿ ಜನಾಂಗದ ಬಗ್ಗೆ ನಾನು ಹೇಳೋದಾದರೆ, ಈ ದೇಶಕ್ಕೆ ವಾಜಪೇಯಿಯವರು ಪ್ರಧಾನಮಂತ್ರಿ ಆಗೋ ತನಕ ನಮಗೆ ಪ್ರತ್ಯೇಕವಾದಂಥ ಒಂದು ಮಂತ್ರಿ ಮಂಡಳ ಅಂತ ಇರಲಿಲ್ಲ. ಇರುವ ಯಾವುದೋ ಒಂದು ಸಮಾಜ ಕಲ್ಯಾಣ, ಯಾವುದೋ ಮುಖಾಂತರ ನಮ್ಮ ಅಭಿವೃದ್ಧಿ ಕೆಲಸ ಆಗ್ತಿತ್ತು. ವಾಜಪೇಯಿಯವರು ಮೊದಲ ಬಾರಿಗೆ ಈ ದೇಶಕ್ಕೆ ಈ ಬುಡಕಟ್ಟು ಜನಾಂಗೋಸ್ಕರ, ಒಂದು ವನವಾಸಿಗೋಸ್ಕರ ಒಂದು ಮಂತ್ರಿ ಮಂಡಳವನ್ನು ಮಾಡಿದರು. ಅದಾದಮೇಲೆ ಮೋದಿಜಿಯವರು ಬರುವಾಗಿಂತ ಪೂರ್ವದಲ್ಲೇ ನಾವು ಇಲ್ಲಿ ರಾಜ್ಯದಲ್ಲಿ ಸರ್ಕಾರ ನೋಡಿದ್ದೀವಿ. ಸನ್ಮಾನ್ಯ ಯಡಿಯೂರಪ್ಪನವ್ರ ಗೌರ್ಮೆಂಟ್ ಇತ್ತು, ಅದಾದಮೇಲೆ ಬೊಮ್ಮಾಯಿಯವ್ರ ಗೌರ್ಮೆಂಟ್ ಬಂತು. 2 ನೆನಪಿಡುವಂಥ ಕೆಲಸ ಮಾಡಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆ ಬಂದಮೇಲೆ ನಮ್ಮ ಜನಾಂಗಕ್ಕೆ ಹೆಚ್ಚು ಹಕ್ಕುಪತ್ರ ಕೊಟ್ಟಿರುವಂಥದ್ದು ಯಡಿಯೂರಪ್ಪನವ್ರು ಇದ್ಮೇಲೆ. ಅದಾದಮೇಲೆ 2014-15 ನಂತರ ಅದು ನಿಧಾನ ಆಗ್ತಾ ಬಂತು. ಈಗ ನಿಂತೇ ಹೋಗ್ಬಿಟ್ಟಿದೆ. ಕಾರಣ ಕೊಡ್ತಾರೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಧಿಕಾರದಲ್ಲಿಲ್ಲ, ಸದಸ್ಯರು ಸಿಗೋದಿಲ್ಲ ಅಂತೇನೋ ಒಂದಷ್ಟು ಕಾರಣ ಕೊಡ್ತಾರೆ. 2ನೇದು
ಬೊಮ್ಮಾಯಿಯವರಿರುವಾಗ ಇಡೀ ರಾಜ್ಯದ ಬುಡಕಟ್ಟು ಸಮುದಾಯಕ್ಕೆ ಮೀಸಲಾತಿಯನ್ನು ಹೆಚ್ಚು ಮಾಡಿದ್ದು ನಮಗೆಲ್ಲ ಗೊತ್ತಿದೆ. ಜೊತೆಗೆ ಬೊಮ್ಮಾಯಿಯವರು ಕರ್ನಾಟಕ ರಾಜ್ಯಕ್ಕೊಂದು ಬುಡಕಟ್ಟು ಮಂತ್ರಿಮಂಡಲವನ್ನು ಅವರು ಮಾಡಿದರು. ನಾನಿಲ್ಲಿ ವ್ಯಕ್ತಿ ಹೇಳೋದಿಲ್ಲ, ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆ ಮತ್ತು ಕಾರ್ಯಶೈಲಿ ಇದೆಯಲ್ಲ, ಇದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋದರು ಮೋದಿಜಿಯವರು. ಹಾಗಾಗಿ ನೇರವಾಗಿ ನಮ್ಮ ಸಮುದಾಯಕ್ಕೆ ಇದಿಷ್ಟಲ್ಲ, ಇನ್ನೂ ಅನೇಕ ಇದೆ, ನಾವೆಲ್ಲವೂ ಇಲ್ಲಿ ಹೇಳಲಿಕ್ಕೆ ಸಮಯವಿಲ್ಲ. ನನ್ನ ಹತ್ರ ಅದನ್ನು ಆ ಮಾಹಿತಿ ಇಲ್ಲಿ ಪುಸ್ತಕದಲ್ಲಿರ್ಬೋದು, ನನ್ನ ಹತ್ರ ಅಷ್ಟು ಬಂದಿಲ್ಲ. ಆದರೆ ಒಂದು ಈ ವನವಾಸಿ ಬುಡಕಟ್ಟು ಜನಾಂಗದ ಇಡೀ ಗ್ರಾಮ ಅಭಿವೃದ್ಧಿಯಲ್ಲಿ ಈ ಸಲ ಒಂದು ಯೋಜನೆ ತಂದಿದ್ದಾರೆ. ಇಡೀ ಗ್ರಾಮವನ್ನು ಅನೇಕ ಗ್ರಾಮಗಳ ಆಯ್ಕೆ ಮಾಡಿ ಅಲ್ಲಿ ಕುಡಿಯುವ ನೀರು ಇತ್ಯಾದಿ ಎಲ್ಲ ಮೂಲಭೂತ ಸೌಲಭ್ಯ ಕೊಟ್ಟು, ಶಿಕ್ಷಣದ ಶಾಲೆಯೂ ಕೊಟ್ಟು, ಆ ಯುವಕರಿಗೆ ಮುಂದೆ ಏನು ಮಾಡಬೇಕು ಉದ್ಯೋಗ ಅನ್ನುವಂಥ ತರಬೇತಿಯವರಿಗೆ ಕೊಡುವಂತಹ ಈ ಬುಡಕಟ್ಟು ಜನಾಂಗದ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯ ಕೆಲಸ ಇದೆಯಲ್ಲ, ಇದು ಶುರು ಮಾಡಿದೆ. ಒಟ್ಟಾರೆಯಾಗಿ ನಾವು ನಮ್ಮ ಜೀವನದಲ್ಲಿ ನೋಡಿದಂಥ ಎಲ್ಲ ಸರ್ಕಾರಗಳ 100 ಪಟ್ಟು ಒಳ್ಳೆಯ ಸರ್ಕಾರ, ಒಳ್ಳೆಯ ಆಡಳಿತ ಮೋದಿಜಿಯವರು ಕೊಟ್ಟಿದ್ದಾರೆ. ಓಕೆ. ರಾಜ್ಯದಲ್ಲಿ ಕಳೆದ 1.5 ವರ್ಷಕ್ಕಿಂತಲೂ ಹೆಚ್ಚಿನ ಸಮಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ. ಸರ್ಕಾರ ಆರಂಭವಾದಾಗಿಂದ ಗೋಹತ್ಯೆ ವಿಚಾರ ಇರ್ಬೋದು, ಹಿಂದೂಗಳ ಭಾವನೆ ಧಕ್ಕೆ ತರುವಂಥ ವಿಚಾರ ಇರ್ಬೋದು, ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಗ್ಯಾರಂಟಿ ಭಾಗ್ಯಗಳು ಕುರಿತಾಗಿ. ಒಟ್ಟಾರೆಯಾಗಿ ಒಂದು 2 ವರ್ಷದ ಹೊಸ್ತಿಲಲ್ಲಿರುವಂಥ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತಗಾರ, ಒಳ್ಳೆಯ ವ್ಯಕ್ತಿ, ಅದರಲ್ಲಿ 2 ಮಾತಿಲ್ಲ. ಯಾಕಂದರೆ ರಾಮಕೃಷ್ಣ ಹೆಗಡೆ ಅವ್ರ ಕೆಳಗಡೆ ಅಥವಾ ಇನ್ನು JH ಪಟೇಲ್ ಅವ್ರ ಕೆಳಗಡೆ ಅದಕ್ಕಿಂತ ಹಿರಿಯವರು ನನಗೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ದೇವರಾಜ್ ಅರಸು ಅವರ ಕಾಲದಿಂದ ರಾಜಕೀಯವನ್ನು ನೋಡ್ತಾ ಬಂದವರು, ಬೆಳೆದವರು. ವೈಯಕ್ತಿಕವಾಗಿ ಒಳ್ಳೆಯ ಆಡಳಿತಗಾರ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ಅವರು ಇರುವಂಥ ಸಂಘಟನೆ ಇದೆಯಲ್ಲ, ಪಕ್ಷ, ಈ ಅನೇಕ ಸಲ ಹಾಗೆ ಆಗೈತೆ. ಒಳ್ಳೆಯ ಪಕ್ಷದಲ್ಲಿ ಕೆಟ್ಟ ವ್ಯಕ್ತಿಗಳು ಇರ್ತಾರೆ, ಆಮೇಲೆ ಕೆಟ್ಟ ಪಕ್ಷದಲ್ಲಿ ಒಳ್ಳೆಯ ವ್ಯಕ್ತಿಗಳು ಇರ್ತಾರೆ. ಹೀಗಾಗಿ ಯಾವುದೋ ಕಾರಣಕ್ಕೆ ಯಾರ್ದೋ ಸಿಟ್ಟು ಮೇಲೆ ಹೋಗಿ ಕಾಂಗ್ರೆಸ್ಸನ್ನು ಸೇರಿಕೊಂಡ್ರು ಅವರು. ಕಾಂಗ್ರೆಸ್ಸಿನ ಸರ್ಕಾರ ಅಂದರೆ ಒಂಥರದ ನಾಟಕ ಕಂಪ್ನಿ ಅದು. ಅದು ನಮ್ಗೆಲ್ರಿಗೂ ಗೊತ್ತು, ಅದ್ರಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ. ನಾನು ಯಾಕೆ ಹೀಗೆ ಹೇಳ್ತೇನೆಂದರೆ, ಅವರು ಭಾಳ ಸಲ ಹೇಳ್ಕೊಳ್ತಾರೆ 2014 ನಮ್ಮ ಅಧಿಕಾರ ಇದ್ದಾಗ ರಾಜ್ಯದಲ್ಲಿ ನಾನು ಉಲ್ಲೇಖ ಮಾಡೋದಲ್ಲ ಬುಡಕಟ್ಟು ಜನಾಂಗದ್ದೇ, SC/ST ಸಮುದಾಯಕ್ಕೋಸ್ಕರ ಈ 7C 7D 7B ಇವೆಲ್ಲ 7A ಎಲ್ಲ ಆ್ಯಕ್ಟ್ ತಂದರು ಅವರು. ಅದೇನೆಂದರೆ ನಮ್ಮ ಅಭಿವೃದ್ಧಿಗೆ ಇರುವಂಥ ಹಣವನ್ನು ನಮಗೆ ಬಳಕೆ ಆಗುವ, ಅಂದರೆ SC/STಗೆ ಬಳಕೆ ಆಗುವ, ಬೇರೆ ಕಡೆ ಹೋಗುವಂಥ ಅವ್ರು ತಂದಿರುವಂಥ ಆ್ಯಕ್ಟ್ ಅದು. ಅಲ್ಲಿಂದ ಇಲ್ಲಿವರೆಗೆ ಆ ಹಣ ಬೇರೆ ಕಡೆ ಹೋಗ್ತಾನೆ ಇದೆ. ಅದು ಬೇರೆ ಬೇರೆ ಕಾರಣಕ್ಕೆ ಅಭಿವೃದ್ಧಿ ಆಗಲ್ಲ, ಅರಣ್ಯ ಇಲಾಖೆ ಕಾರಣಕ್ಕೋ ಬೇರೆ ಬೇರೆ ಕಾರಣಕ್ಕೆ ಹಣ ಖರ್ಚಾಗಲ್ಲಪ್ಪ. ಆ ಹಣ ಬೇರೆ ಬೇರೆ ಡೈವರ್ಟ್ ಮಾಡ್ತಾ ಬಂದರು. ಕಳೆದ ವರ್ಷ ನಾವು ಹೇಳಬಾರ್ದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಹಣ ಬೇರೆ ಕಡೆ ಡೈವರ್ಟ್ ಆಯಿತು. ಬುಡಕಟ್ಟು ಮತ್ತು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಅಂತ ಹಣ ಅವರೇ ಹೇಳಿಕೊಂಡಿದ್ದ ಹಣ ಬೇರೆ ಕಡೆ ಹೋಗಬಾರ್ದು ಅಂತೇಳಿ ಅವರೇ ಅತ್ಯಂತ ಹೆಚ್ಚಿನ ಹಣವನ್ನು ಬೇರೆ ಕಡೆ ಬಳಸಿದರು. ಇದು ದೊಡ್ಡ ಅಪರಾಧ. ಹೀಗಾಗಿ ನನ್ನ ನಾಟಕ ಕಂಪ್ನಿ ಅಂತೇಳಿ. 2ನೇದು ಒಂದು ಏನಂದರೆ, ಗ್ಯಾರಂಟಿಗಳಿಗೆ ಪ್ರತಿ ವರ್ಷ ಈಗ 3ನೇ ವರ್ಷವೂ ನಮ್ಮ SC/STಗಳ ಹಣವನ್ನು ಬಳಸ್ತಾ ಇದೆ. ಮೊದಲನೇ ಸಲ ನಮ್ಗೆ ಗೊತ್ತು 11,000 ಕೋಟಿ, 2ನೇ ಸಲ 25,000 ಕೋಟಿ ಗ್ಯಾರಂಟಿಗಳಿಗೆ ಕೊಡ್ತು. ಈಗ ಗ್ಯಾರಂಟಿಯಲ್ಲಿ ಬರುವಂಥ ಎಲ್ಲ ಯೋಜನೆಗಳು ನನಗೂ ಬರುತ್ತೆ, ನಿಮಗೂ ಬರುತ್ತೆ. ನಾನು ಮಾತ್ರ ಬುಡಕಟ್ಟು, ನೀವು ಬುಡಕಟ್ಟು ಅಲ್ಲ. ಹಾಗಾದ್ರೆ ನನ್ನ ಹಣ ನಿಮ್ಗೆ ಕೊಟ್ಟಂಗೆ ಆಗೋದಿಲ್ವೋ? ಇದು ಸಂವಿಧಾನದಲ್ಲಿ ತಪ್ಪು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನಾವು ಎದುರಿಗೆ ಇಟ್ಕೊಂಡಿದ್ದೀವಿ. ಅವರು ಹೇಳಿದಂಥ ಸಂವಿಧಾನದಲ್ಲಿ ನ್ಯಾಯವಾಗಿ ನಾವು ಕೆಲಸ ಮಾಡಬೇಕಂತ ಜವಾಬ್ದಾರಿ ಇರುವಂಥವ್ರು. ಫೋಟೋ ಕೈಯಲ್ಲಿ ಹಿಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮಾಲೆ ಹಾಕಿ ಉತ್ಸವ ಮಾಡಿ ಭಾಷಣ ಮಾಡಿದ್ರೆ ಆಗೋದಿಲ್ಲ. ಅವ್ರ ಮನಸ್ಸಿಗೆ, ಅವ್ರ ಆತ್ಮಕ್ಕೆ ಯಾವಾಗ ಶಾಂತಿ ಸಿಗುತ್ತೆ? ಅವ್ರು ಹೇಳಿದಂಥ ಎಲ್ಲವನ್ನು ಕ್ರಿಯಾತ್ಮಕವಾಗಿ ತರಬೇಕಂತ. ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಮುಖ ತೊಳೆದ ತಕ್ಷಣ ಅಂಬೇಡ್ಕರ್ ನೆನೆಸ್ಕೊಳ್ಳುವಂಥ ಸಂಘದಲ್ಲಿ ಬೆಳೆದು ಬಂದವ್ರು ನಾವು. ಹೀಗಾಗಿ ಅವರೇ ತಂದಂಥ ಆ್ಯಕ್ಟನ್ನು ಅವರೇ ಮುರಿದು ಮೋಸ ಮಾಡ್ತಲ್ಲ, ಇದಾಗಬಾರ್ದು ಅಂತ. ಅದಕ್ಕೋಸ್ಕರ ನಂದು ಈಗಲೂ ಮನವಿ ಇದೆ. ನಾನು ಸಿದ್ದರಾಮಯ್ಯವ್ರಿಗೆ 1-2 ವಿಷಯಕ್ಕೆ ಧನ್ಯವಾದ ಹೇಳ್ತೇನೆ. ಮೊನ್ನೆ ಮೈಸೂರು ಕಡೆ ಹೋಗಿ ನಮ್ಮ ಬುಡಕಟ್ಟು ಜನಾಂಗದ ಹಾಡಿಗಳಿಗೆ ಹೋಗಿ ಅಲ್ಲೆಲ್ಲ ಅವ್ರ ಸಮಸ್ಯೆಯನ್ನು ಕೇಳಿಕೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಉಳಿದು ಆ ಕಲೆಯೆಲ್ಲ ನೋಡ್ಕೊಂಡು ಬಂದರು. ಆದರೆ ಬಂದಮೇಲೆ ಅವರು ಬೇರೆ ಬೇರೆ ಯೋಜನೆಗಳೆಲ್ಲ ಮಾಡಬೇಕು ಅಂತ ಹೇಳುವಾಗ ಒಂದು ಶಬ್ದ ಬಳಸಿದೆಯಲ್ಲ, ಎಲ್ಲೆಲ್ಲಿ ಸಾಧ್ಯ ಉಂಟು ಕಾನೂನು ಪ್ರಕಾರ ಬಳಸಬೇಕು ಅಂತ. ಮತ್ತೆ ನಮ್ಗೆ ಅದೇ ಕಾನೂನು ಅಡ್ಡ ಬರೋದಂತ, ಅದೇ ಕಾನೂನು ಅಡ್ಡ ಬರುತ್ತೆ. ಅರಣ್ಯ ಇಲಾಖೆಯಲ್ಲಿ ನಮ್ಗೆ ಯಾಕೆ ಅರಣ್ಯ ಹಕ್ಕುಪತ್ರ ಕೊಡ್ತಾ ಇಲ್ಲ ಅಂದ್ರೆ, ಅಲ್ಲೆಲ್ಲ ನೀವು ಮೈಸೂರು ಹೋಗ್ರಿ, ಕೊಡಗು ಹೋಗ್ರಿ, ಚಾಮರಾಜನಗರ ಹೋಗ್ರಿ, ರಾಮನಗರಕ್ಕೆ ಹೋದರೆ ಈ ರಾಷ್ಟ್ರೀಯ ಅನೇಕ ಯೋಜನೆಗಳಿದೆ, ನ್ಯಾಷನಲ್ ಪಾರ್ಕ್ ಅಂತ ಅನೇಕ ಯೋಜನೆಗಳು. ಆ ಕಾರಣಕ್ಕಾಗಿ ಅರಣ್ಯ ಹಕ್ಕುಪತ್ರ ಕೊಡಲ್ಲ. ಮತ್ತು ಕಾನೂನಲ್ಲಿ ಕೊಡಿ ಅನ್ನೋದು ಅವ್ರು ಹೇಳೋದು ಸರಿ, ಮಾಡಲಿಕ್ಕೂ ನೀವು ಕಾನೂನಲ್ಲೇ ಹೊರಟ್ರೆ, ಇಷ್ಟು ವರ್ಷಗಳಿಂದ ಏನು ನಾವು ಬುಡಕಟ್ಟು ಜನ ಕಾಡಿನಲ್ಲಿ ಪ್ಲಾಸ್ಟಿಕ್ಗಳ ಗುಡಿಸಲಲ್ಲಿ ಬದುಕ್ತಾ ಇದ್ದಾರೋ ಆ ಜಿಲ್ಲೆಗಳಲ್ಲಿ, ಆ ಪರಿಸ್ಥಿತಿ ಮತ್ತೆ ಮುಂದುವರಿದೆಯಲ್ಲ, ಹೇಳಲಿಕ್ಕೆ ಯಾಕೆ ಹೋಗಬೇಕು ಅಂತ. ಅದಕ್ಕೋಸ್ಕರ ನನಗೆ ಈ ಸಂದರ್ಭಕ್ಕೆ ನೆನಪಾಗೋದು, ಕಾಂಗ್ರೆಸ್ಸಿನ ಅಥವಾ ಸಿದ್ದರಾಮಯ್ಯ ಸರ್ಕಾರ ಅದು ನುಡಿದಂತೆ ನಡೀಲಿಲ್ಲ. ಗ್ಯಾರಂಟಿ ಕೊಡಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಅವರು ನಮಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇನ್ನೂ ಕಾಂಗ್ರೆಸ್ನವರು ಒಬ್ಬರು ಮಿತ್ರರು ಹೇಳಿದರು ಅಂತ ನಾನು ಕೇಳಿದೆ, ನನ್ನ ಹತ್ರ ಹೇಳಿಲ್ಲ ಅವರು.
ಅವ್ರು ಹೇಳಿದ್ದೇನೆಂದರೆ ಗ್ಯಾರಂಟಿ ಅನ್ನುವಂಥದ್ದು ನಾವು ಗೆದ್ದೇ ಬಿಡ್ತೇವೆ ಅಂತ ತಂದಂಥ ಯೋಜನೆ ಅಲ್ಲ ಅಂತ. ನಾವು ಚುನಾವಣೆಯಲ್ಲಿ ಗೆಲ್ತೇವೋ ಇಲ್ಲ, ಒಟ್ಟಾರೆ ನೋಡೋಣ ಅಂತ ಒಂದು ಎಸ್ದಂಥ ಬಾಣ ಅಂತ. ಅದು ಗೆದ್ದೇ ಬಿಟ್ಟ ಮೇಲೆ ಮಾಡಬೇಕಾಯ್ತು. ಇದಕ್ಕೆ ನಾನು ಯಾವುದು ಸಾಕ್ಷಿ ಕೊಡೋಕ್ಕಾಗಲ್ಲ, ಬಟ್ ಅವ್ರು ಹಾಗೆ ಹೇಳಿದ್ರು ಅನೇಕರು ನಮ್ಮ ಹತ್ರ ಹೇಳಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಸರ್ಕಾರ ನನ್ನ ಲೆಕ್ಕದಲ್ಲಿ ಸಂಪೂರ್ಣ ವಿಫಲ ಅಂತ ನಾನು ಹೇಳ್ತೇನೆ. ಇದು ರಾಜಕೀಯವಾಗಿ ಹೇಳಲ್ಲ ನಾನು. ಓಕೆ, ಈಗ ಮತ್ತೊಂದು ಅವಧಿಗೆ ಮಾನ್ಯ ಶಾಂತಾರಾಮ್ ಸಿದ್ದಿ ಅವರನ್ನ ನಾವು ವಿಧಾನ ಪರಿಷತ್ನಲ್ಲಿ ಕಾಣ್ಬೋದಾ ಹೇಗೆ? ನಾನು ರಾಜ್ಯಪಾಲರ ಆಯ್ಕೆ ಮಾಡಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬಂದಂಥವನು. ಇವತ್ತಿನವರೆಗೂ ನಾನು ವನವಾಸಿ ಗಿರಣದ ಕೆಲಸವನ್ನು ಮೊದಲನೇದಾಗಿ ಮಾಡ್ತೇನೆ. ಎರಡನೇದು, ನನಗೆ ಆಯ್ಕೆ ಮಾಡಿದಂಥ ಸರ್ಕಾರ ಇರುವಂಥ ಪಾರ್ಟಿ ಇದೆ, ಭಾರತೀಯ ಜನತಾ ಪಾರ್ಟಿ. ಸೊ ಆ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಕೂಡ ಮಾಡ್ತೀನಿ. ಈ ಕ್ಷೇತ್ರಕ್ಕೆ ಬಂದಮೇಲೆ ಇದು ಒಂಥರ ಯುದ್ಧ ಕ್ಷೇತ್ರ ಇದ್ದಂಗೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದಾದರೂ ಕೂಡ ಅನೇಕರು ಕಾಲು ಎಳೆಯೋರು ಇರ್ತಾರೆ, ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಕೊಡದೇ ಇರೋರು ಇರ್ತಾರೆ. ಅದೆಲ್ಲವನ್ನೂ ಬದಿಗೆ ಸರಿಸಿ ಕೆಲಸ ಮಾಡಬೇಕು ಅಂತಾದರೆ ಒಂದು ಅವಧಿಯಲ್ಲಿ ಮುಗಿಸೋಕ್ಕಾಗಲ್ಲ ಅಂತ. ಕನಿಷ್ಠ 2 ಅವಧಿ ಬೇಕು. ನಮ್ಮ ಕೆಲಸದ ಶೈಲಿ ಅಥವಾ ನಮ್ಮ ಕೆಲಸದ ಸಾಮರ್ಥ್ಯ ತೋರಿಸ್ಬೇಕಂದ್ರೆ ಕನಿಷ್ಠ 2 ಅವಧಿಯಾರು ಬೇಕು ಪ್ರತಿಯೊಬ್ಬನಿಗೂ. ಅದು ವಿಧಾನ ಪರಿಷತ್ ಆಗಲಿ, ವಿಧಾನಸಭೆ ಆಗಲಿ, MP, MA ರಾಜ್ಯಸಭೆ ಏನೇ ಆಗಲಿ ಅವ್ರದ್ದು. ಅದಕ್ಕಾಗಿ ರಾಜ್ಯಪಾಲರು ಪಾರ್ಟಿಯಿಂದನೂ ಅವಕಾಶ ಕೊಟ್ಟರು, ನಾನು ಇನ್ನೊಂದು ಅವಕಾಶ ಮಾಡ್ತೇನೆ. ಅದಕ್ಕಾಗಿ ಯಾವುದೋ ಲಾಬಿನೋ ಇನ್ನೊಂದು ಮಾಡೋಕ್ಕಂತೂ ಹೋಗುವಂಥ ಸಾಮರ್ಥ್ಯನೂ ಇಲ್ಲ, ಮನಸ್ಸು ಇಲ್ಲ ನನಗೆ. ಓಕೆ, ಇನ್ನು ಕೊನೆಯದಾಗಿ ಒಟ್ಟಾರೆಯಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು 88ರಲ್ಲಿ ನಂದು ಶಿಕ್ಷಣ ಮುಗೀತು. ಅಲ್ಲಿಂದ ಈಗ ಸುಮಾರು 36 ವರ್ಷ ಕಳೀತು. ಇಷ್ಟು ವರ್ಷ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಬಂದಿದೆ ಅನ್ನೋದು ಅತ್ಯಂತ ಬರೀ ಕಷ್ಟ ಅಂತಲ್ಲ, ಒಂಥರದ ಸಮಸ್ಯೆಯ ಸ್ಥಿತಿಯಲ್ಲಿರುವಂಥ ಬುಡಕಟ್ಟು ಸಮುದಾಯ. ನನಗೆ ಅನೇಕ ಸಲ ಹೇಳ್ತಾರೆ, ಸಿದ್ದಿ ಸಮುದಾಯದ ಆ ಜನಾಂಗದ ಪ್ರತಿನಿಧಿ ನೀನು, ಅವರಿಗೋಸ್ಕರ ಏನು ಮಾಡಿದೆ ಅಂತ. ನನಗೆ ಯಾವ ಸರ್ಕಾರ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡ್ತಾವೆ, ಯಾವ ಸರ್ಕಾರ ಇವಾಗ ಆಯ್ಕೆ ಆದ್ನೋ ಆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಮಾತು ಹೇಳಿದರು, ಈ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಬುಡಕಟ್ಟು ಸಮುದಾಯ ಇದೆ, ಅವರು ಸಮಸ್ಯೆ ಭಾಳ ಇದೆ, ಅದನ್ನೊಂದು ಸರ್ಕಾರ ಗಮನ ತರುವಂಥ ಕೆಲಸ ಮಾಡಬೇಕು ನೀನು ಅಂತ. ಇಡೀ ಸಮುದಾಯ 52 ಪ್ರಕಾರದ ಜಾತಿಗಳಿದೆ, ಸುಮಾರು 65 ಲಕ್ಷದಷ್ಟು ಸಂಖ್ಯೆ ಇದೆ ಕರ್ನಾಟಕದಲ್ಲಿ. ಅವರು ಸಿದ್ದಿ ಸಮುದಾಯ ಅಂತ ಒಂದು ಹೇಳಲಿಲ್ಲ. ಮತ್ತು ನಾವು ವನವಾಸಿ ಕಲ್ಯಾಣದಲ್ಲೂ ಅದನ್ನೇ ಮಾಡುವಂಥದ್ದು, ಯಾವುದೋ ಒಂದು ಸಮುದಾಯಕ್ಕಲ್ಲ. ಈ ಒಂದು ಸಮುದಾಯ ಕೆಲಸ ಮಾಡೋರು ಮಾಡಲಿ, ಅದರ ಸಮಾಜ ಸಂಘಟನೆ ಮಾಡ್ಲಿಕ್ಕೆ ಹೋಗೋರು, ರಾಷ್ಟ್ರೀಯ ಕೆಲಸ ಮಾಡೋರು ಇಡೀ ಸಮುದಾಯ ಒಟ್ಟು ಮಾಡ್ಲಿಕ್ಕೆ ಮಾಡಬೇಕು. ವನವಾಸಿ ಕೆಲಸ ಮಾಡೋ ಕೂಡ ಮತ್ತು ನಗರವಾಸಿ ಗ್ರಾಮವಾಸಿಗಳನ್ನು ಬೇರೆ ಇಟ್ಟು ಮಾಡಲ್ಲ, ನಾವು ಅವ್ರ ಮುಖಾಂತರ ಮಾಡಿಸ್ತೀವಿ ಅಷ್ಟೇ. ನಗರವಾಸಿಗಳು ಗ್ರಾಮವಾಸಿಗಳು ಅವ್ರ ಹತ್ರ ಶಕ್ತಿ ಇದೆ, ಜ್ಞಾನ ಇದೆ, ಸಂಪತ್ತಿದೆ, ಅವರು ವನವಾಸಿಗಳಿಗೆ ಕೊಡಬೇಕಂತ ಜೋಡಿಸುವಂಥ ಕೆಲಸ ಮಾಡ್ತೀವಿ. ಇದನ್ನು ಮಾಡೋಕ್ಬಿಟ್ಟು ಕೇವಲ ಒಂದೇ ಜಾತಿಯ ಕೆಲಸ ಮಾಡ್ತಾ ಹೋದರೆ ಅದರಲ್ಲಿ ಮತ್ತೆ ಸಮಾಜ ಒಡೆಯೋ ಕೆಲಸ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಹೇಳೋದಷ್ಟೇ, ವನವಾಸಿಗಳ ಕೆಲಸ ಮಾಡ್ತಾ ಮಾಡ್ತಾ ಅದೇ ಜಾಸ್ತಿ ನನ್ನ ತಲೆಯಲ್ಲಿರೋದ್ರಿಂದ ನಾನೀಗ ನನಗನ್ಸುತ್ತೆ ಪ್ರವೇಶ ಮಾಡಿದ್ದೆ ನಾನೀಗ ಅಂತ. ಅಂದರೆ ಇಡೀ ವನವಾಸಿ ಸಮುದಾಯದ ಸಮಸ್ಯೆಗಳ ಅಧ್ಯಯನ ಆಗಿದೆ ನನಗೆ. ಅದನ್ನು ಇನ್ನು ಮುಂದೆ ನನಗೆ ಅವಕಾಶ ಎಷ್ಟಾಗುತ್ತೆ ಅಂತ ನಾನು ಹೇಳೋದು, ಆರೋಗ್ಯ ಇತ್ಯಾದಿ ನನಗೆ ಎಲ್ಲಿವರೆಗೆ ಒಂದು ಅವಕಾಶ ಇರ್ತೋ ಅಲ್ಲಿವರೆಗೆ ಮಾಡಬೇಕು ಅನ್ನೋದು ನಾನು ನಿಶ್ಚಯ ಮಾಡಿದ್ದೀನಿ. ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ನಾನು ಇಡೀ ಸಮಾಜದ ಸಹಕಾರ ಬೇಕು ಅಂತ. ಇವತ್ತಿಗೂ ನಾವು ನಮ್ಮ ಜಿಲ್ಲೆನಲ್ಲಿ ಪರವಾಗಿಲ್ಲ, ಇರೋದ್ರಲ್ಲಿ ಸ್ವಲ್ಪ ಬದುಕೋದಕ್ಕೆ ಒಂದು ಏನು ಕೂಲಿ ಕೆಲಸ ಸಿಗುತ್ತೆ, ಇರೋದಕ್ಕೆ ಮನೆ ಸಿಗುತ್ತೆ, ಓದ್ಲಿಕ್ಕೆ ಮಕ್ಕಳಿಗೆ ಶಾಲೆ ಸಿಗುತ್ತೆ ಅಂತ. ನಾನು ಪುನಃ ನಿಮ್ಗೆ ಉಲ್ಲೇಖ ಮಾಡೋದಾದರೆ, ನೀವು ಕೊಡಗು ಮತ್ತು ಈ ಮೈಸೂರು ಜಿಲ್ಲೆಯ ಕೆಲವು ಜಿಲ್ಲೆಗಳು ಮತ್ತು ರಾಮನಗರ, ಚಾಮರಾಜನಗರ, ಈ 4 ಜಿಲ್ಲೆಗಳಿಗೆ ಹೋದರೆ, ಚಿಕ್ಕಮಗಳೂರು ಕೂಡ ಹೌದು, ಎಷ್ಟು ಕಷ್ಟ ಅಂತ ನಾನು ಹೇಳಿದ್ನಲ್ಲ. ಅವರು ಒಂದು ಗುಡಿಸಲು ಕಟ್ಕೊಂಡು ಬದುಕ್ತಾರಲ್ಲಿ, ಮನೆ ಒಳಗಡೆ ಸಾಮಗ್ರಿ ಇಡ್ತಾರೆ, ಹೊರಗಡೆ ಮಲಗ್ತಾರೆ. ರಾತ್ರಿ ಹೊತ್ತು ಕೆಲವೊಂದು ಸಲ ಆನೆ ಬಂದುಬಿಟ್ಟು ಆ ಮನೆಯನ್ನು ಕಿತ್ತಾಕ್ಬಿಡುತ್ತೆ. ಹೌದು, 1,000 ರೂಪಾಯಿ 2,000 ರೂಪಾಯಿದು ಮನೆ ಇದು ಒಂಥರದ ಕಷ್ಟ. ಆದರೆ ರಾಮನಗರ ಜಿಲ್ಲೆ ಮತ್ತು ಚಾಮರಾಜನಗರ ಇನ್ನೊಂದು ಸಮಸ್ಯೆ ಇದೆ. ಅವರಿಗೆ ರಾಷ್ಟ್ರೀಯ ಯೋಜನೆಗೋಸ್ಕರ ಆ ಕಾಡಿಂದ ಹೊರಗಡೆ ಹಾಕಿದ್ದಾರೆ. 88ರಿಂದ ಸ್ಟಾರ್ಟ್ ಆಗಿದೆ ಇದು, ನಿಮಗೆ ಬೇರೆ ಪುನರ್ವಸತಿ ಮಾಡಿಕೊಡ್ತೇವೆ ಅಂತ. ಆ ಪುನರ್ವಸತಿ ಜಾಗ ಆಯ್ಕೆಯಾಗಿದೆ, ಮನೆ ಕಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿಲ್ಲ. ಆ ಮನೆಗಳು ಅನೇಕರಿಗೆ ಕೊಟ್ಟಿದ್ದಾರೆ, ವಿದ್ಯುತ್ ಇಲ್ಲ, ನೀರಿಲ್ಲ ಅಥವಾ ಜಮೀನಿಲ್ಲ, ಈ ಥರ ಸಮಸ್ಯೆ ಮಾಡಿದ್ದಾರೆ. ಇವತ್ತು ಅವರ ಆ ಜನಾಂಗದ ದೇವರು ಇರುವಂಥದ್ದು ಕಾಡಿನಲ್ಲಿ. ನಮ್ಮೆಲ್ಲರ ದೇವರು ಕಾಡಿನಲ್ಲೇ ಇರುತ್ತೆ, ಅಲ್ಲೆಲ್ಲ ಒಂದು ದೇವಿನ ಏನೋ ಇರುತ್ತೆ. ದೇವರು ಇರೋದು ಕಾಡಿನಲ್ಲಿ, ಸ್ಮಶಾನ ಇರೋದು ಕಾಡಿನಲ್ಲಿ, ಕುಡಿಯೋ ನೀರಿನ ಹಳೆಯ ಕಲ್ಯಾಣಿಗಳಿರುವಂಥದ್ದು ಕಾಡಿನಲ್ಲಿ. ಅದು ಯಾವುದಕ್ಕೂ ಪ್ರವೇಶ ಕೊಡಲ್ಲ. ನೀವೆಲ್ಲ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿರಬೇಕು. ಮೊನ್ನೆ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ 24 ಗಂಟೆ ಅವರಿಗೆ ಆ ಸ್ಮಶಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕಡೆಗೆ ರಾತ್ರಿ ಹೊತ್ತು 12 ಗಂಟೆ ನಂತರ ಎಲ್ಲರೂ ಮಲಗಿದ ಮೇಲೆ ಕದ್ದು ಮುಚ್ಚಿ ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಕಳೆದ ಮೇಲೂ ನಮ್ಮಲ್ಲಿ ಈ ಪರಿಸ್ಥಿತಿ ಇದೆ ಅಂತ ಆದರೆ ಯಾವ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ? ಇದಕ್ಕೋಸ್ಕರ ಮಿಷನರಿಗಳು ಬಂದು ನಮ್ಮನ್ನು ಸೇವೆ ಮಾಡ್ತಾ ಮಾಡ್ತಾ ಮತಾಂತರ ಮಾಡ್ತವೆ. ಮತಾಂತರ ಅನ್ನೋದು ರಾಷ್ಟ್ರಾಂತರ, ರಾಷ್ಟ್ರ ಒಡೆಯುವ ಕೆಲಸ.
ಇದೆಲ್ಲ ನಿಲ್ಲಬೇಕು ಅಂತಂದ್ರೆ ಅವೆಲ್ಲ ಸಮಾಜದವರು ಮತ್ತು ಜನಪ್ರತಿನಿಧಿಗಳು, ಸರ್ಕಾರ, ಅಧಿಕಾರಿ ಎಲ್ಲ ಒಟ್ಟಾರೆ ಆಡಳಿತ ಯಂತ್ರ ಮತ್ತು ಸಮಾಜ ಈ ನಮ್ಮ ವನವಾಸಿ ಜನಾಂಗದ, ಬುಡಕಟ್ಟು ಜನಾಂಗದ ಕೆಲಸ ಮಾಡಲಿಕ್ಕೆ ನಿಲ್ಲಬೇಕು ಅನ್ನುವಂಥದ್ದು ನನ್ನ ವಿನಂತಿ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಶಾಂತಾರಾಮ್ ಸಿದ್ದಿ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಹೆಸರು ಬಹಳ ಚೆನ್ನಾಗಿದೆ. ವಿಶ್ವ ಅಂದರೆ ಇಡೀ ಜಗತ್ತು, ಅಂಬರ ಅಂದರೆ ಆಕಾಶ, ಅಂದರೆ ಭೂಮಿಯಿಂದ ಆಕಾಶದವರೆಗೆ ಒಟ್ಟಾರೆಯಾಗಿ ಇಡೀ ಜಗತ್ತಿನ ಅನೇಕ ಸಮಸ್ಯೆಗಳನ್ನು ಸಮಾಜದ ಎದುರಿಗೆ ತಂದು ಅದನ್ನು ಬಗೆಹರಿಸ್ಬೇಕನ್ನುವಂಥ ವಿಚಾರ ಈ ವಿಶ್ವಂಬರ ಟಿವಿಯನ್ನು ಪ್ರಾರಂಭಿಸಿದರೆ ಅವ್ರದ್ದು ಇರ್ಬೋದು. ನಾನು ಪ್ರಾರಂಭ ಕೂಡ ಹೇಳಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರು ಉಲ್ಲೇಖ ಮಾಡಿ ಹೇಳಿದೆ ನಾನು. ಅದು ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿ ಅಂತ. ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ, ಅಭಿವೃದ್ಧಿ ಕೆಲಸ ಮಾಡುವಾಗ, ಸಮಾಜ ಸುಧಾರಣೆ ಕೆಲಸ ಮಾಡುವಾಗ ನಾನು ಮತ್ತೆ ಉಲ್ಲೇಖ ಮಾಡೋದೇನೆಂದರೆ ಎಲ್ಲ ದಿಕ್ಕಿನಲ್ಲೂ ನೋಡಬೇಕು ಅಂತ. 8 ದಿಕ್ಕು 10 ದಿಕ್ಕು ಅಂತ ಕರೀತಾರೆ. ನಾವು ಆ ಎಲ್ಲ ದಿಕ್ಕಿನಲ್ಲೂ ಯೋಚನೆ ಮಾಡಿದಾಗ ನಮ್ಮ ಉದ್ದೇಶ ಈಡೇರ್ತದೆ. ಈ ವಿಶ್ವಂಬರ ಟಿವಿ ಕೂಡ ಹಾಗೆ. ಅದು ಈಗ ನೀವು ನನ್ನವರೆಗೆ ಬಂದಿದ್ದೀರಿ ಅಂದರೆ ಭಾಳ ಮಾಧ್ಯಮದವ್ರು ಬರ್ತಾರೆ ಅಂತೇನಿಲ್ಲ, ಅದು ಮನೆಗೆ ಬಂದಿದ್ದೀರ. ಹಾಗಾಗಿ ಈ ಸಮುದಾಯದ ಬಗ್ಗೆ ಅಷ್ಟು ಕಾಳಜಿ ಇದೆ. ಇವತ್ತು ರಾಜಕೀಯ ಅಥವಾ ರಾಜಕಾರಣಿ ಅಂದ್ಕೊಳ್ಳೆ ಮೂಗು ಮುರಿಯುವಂಥ ಕಾಲದಲ್ಲಿ ನೀವು ನನ್ನ ಹತ್ರ ಬಂದಿದ್ದೀರಾ. ಈಗ ಇದೆಲ್ಲ ನೋಡಿದಾಗ ನನಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ವಿಶ್ವಂಬರ ಟಿವಿಯ ಒಡೆತನ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿದ್ದೀರಿ, ಸಿಬ್ಬಂದಿಗಳಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ಇಡೀ ವನವಾಸಿ ಸಮುದಾಯದ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.